ರಾಮಲೀಲೆ ಪ್ರಕರಣದಿಂದ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದ ನಿತ್ಯಾನಂದ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ನಿತ್ಯಾನಂದನ ವಿರುದ್ಧ ಸಿಐಡಿ ಅಧಿಕಾರಿಗಳಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಅಜಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಯಾವ ರೀತಿಯ ಆರೋಪದ ಮೇಲೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ? ಶ್ವೇತಾ, ಸಿಐಡಿಯ ತನಿಖಾಧಿಕಾರಿ ಅಂದರೆ ನಿತ್ಯಾನಂದ ಪ್ರಕರಣದ ತನಿಖಾಧಿಕಾರಿ ರಾಮಲಿಂಗಪ್ಪ ಅವರು ಇವತ್ತು ರಾಮನಗರದ ಕೋರ್ಟ್ನಲ್ಲಿ ಈ ಒಂದು ಹೆಚ್ಚುವರಿ ಚಾರ್ಜ್ ಶೀಟ್ ಅಂದರೆ ಅಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ನ್ಯಾಯಾಧೀಶರೆದುರಿಗೆ. ಚಾರ್ಜ್ ಶೀಟ್ನಲ್ಲಿರುವಂಥ ವಿಷಯಗಳ ಬಗ್ಗೆ ಸುವರ್ಣ ನ್ಯೂಸ್ 24/7ಗೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಿದೆ. ಶ್ವೇತಾ, ನಿಜಕ್ಕೂ ಆಶ್ಚರ್ಯಕ್ಕೀಡು ಮಾಡುವಂಥ ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳನ್ನು ತನಿಖಾಧಿಕಾರಿ ರಾಮಲಿಂಗಪ್ಪ ಅವರು ಈ ಒಂದು ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ. ಶ್ವೇತಾ, ಹಾಗಾದ್ರೆ ಏನು ಆರೋಪ ಕೇಳಿ ಬಂದಿರುವಂಥದ್ದು? ಯಾರು ಆರೋಪ ಮಾಡಿರೋದು ಅಜಿತಿಲೆ? ಶ್ವೇತಾ, ಆಬ್ವಿಯಸ್ಲಿ ತನಿಖಾಧಿಕಾರಿ ರಾಮಲಿಂಗಪ್ಪನವರು ತಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂಥ ಅಂಶಗಳನ್ನು ಈ ಒಂದು ಆರೋಪ ಪಟ್ಟಿಯಲ್ಲಿ ದಾಖಲಿಸಿದ್ದಾರೆ. ಈ ಆರೋಪ ಪಟ್ಟಿಯಲ್ಲಿ ದಾಖಲಾಗಿರುವಂಥ ಹಲವು ಅಂಶಗಳ ಪೈಕಿ ಒಟ್ಟು 3 ಪ್ರಮುಖ ಅಂಶಗಳು ನಮಗೆ ಇಲ್ಲಿ ಗೊತ್ತಾಗಿದೆ. ಮೊಟ್ಟ ಮೊದಲನೇದಾಗಿ ನಿತ್ಯಾನಂದ ಸ್ವಾಮಿ ಒಬ್ಬ ಅತ್ಯುನ್ನತ ಪದವೀಧರನೊಂದಿಗೆ ಸಲಿಂಗ ಕಾಮದ ಸಂಬಂಧ ಇಟ್ಕೊಂಡಿದ್ರು ಅನ್ನುವಂಥ ಮಾತನ್ನು ಈ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ. ಅದನ್ನು ವಿದ್ಯಾರ್ಥಿಯೇ ಒಪ್ಪಿಕೊಂಡಿದ್ನಾ ಏನೋ ಅನ್ನೋದರ ಬಗ್ಗೆ ನಮಗೆ ಇದುವರೆಗೂ ಸದ್ಯಕ್ಕೆ ಮಾಹಿತಿ ಲಭ್ಯ ಇಲ್ಲ, ಮಾಹಿತಿ ಬರಬೇಕಾಗಿದೆ. ಆದರೆ ಆ ವಿದ್ಯಾರ್ಥಿ ಯಾರು ಅನ್ನುವಂಥ ಪ್ರಶ್ನೆ ಎದ್ದಾಗ ಆ ವಿದ್ಯಾರ್ಥಿಯ ಹೆಸರನ್ನು ಅಂದರೆ ಆ ಪದವೀಧರನ ಹೆಸರನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ ಚಾರ್ಜ್ ಶೀಟ್ನಲ್ಲಿ. ಆದರೆ ಆತನ ಬಗ್ಗೆ ಸುಳಿವು ಗೊತ್ತಾಗಬಲ್ಲಂತಹ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆತ PUCಯಲ್ಲಿ ಮೊದಲನೇ ರ್ಯಾಂಕ್ ಹೋಲ್ಡರ್ ಆಗಿದ್ದ, ಅಂದರೆ ಮೊದಲನೇ ರ್ಯಾಂಕ್ ಪಡೆದಿದ್ದ. ನಂತರ ಮುಂಬೈನ IITಯಲ್ಲಿ ತನ್ನ ಪದವಿಯನ್ನು ಪೂರೈಸಿದ ನಂತರ ಆತ ನಿತ್ಯಾನಂದ ಸ್ವಾಮಿಯ ಭಕ್ತನಾಗಿದ್ದ. ಆತನ ಜೊತೆ ನಿತ್ಯಾನಂದ ಸ್ವಾಮಿ ಸಲಿಂಗ ಕಾಮ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನುವಂಥ ಮಾತನ್ನು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಚಾರ್ಜ್ ಶೀಟ್ ಯಾವಾಗಲೂ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ತನಿಖೆಯಲ್ಲಿ ಹೊಸ ಆರೋಪಿಗಳು ಯಾರಾದರೂ ಪತ್ತೆ ಆದರೆ ಅವರ ಹೆಸರುಗಳನ್ನು ಕೂಡ ಸೇರಿಸಲಾಗುತ್ತೆ. ಅದೇ ರೀತಿ ಇಲ್ಲಿ 6ನೇ ಆರೋಪಿಯಾಗಿ ಜಮುನಾ ರಾಣಿಯನ್ನು CID ತನಿಖಾಧಿಕಾರಿ ರಾಮಲಿಂಗಪ್ಪನವರು ಸೇರಿಸಿದ್ದಾರೆ. ಶ್ವೇತಾ, ಜಮುನಾ ರಾಣಿ ಇವರು ನಿತ್ಯಾನಂದ ಸ್ವಾಮಿಯ ಅನುಯಾಯಿ ಆದಂಥ ಶ್ರೀ ನಿತ್ಯ ಸದಾನಂದ ಅನ್ನುವಂಥವರ ಹೆಂಡತಿ. ನಿತ್ಯಾನಂದ ಸ್ವಾಮಿ ತಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತರ ಜೊತೆ ಒಂದು ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾ ಇದ್ರು. ಆ ಅಗ್ರಿಮೆಂಟ್ಗೆ ಸೈನ್ ಇದ್ದಂಥದ್ದು ಜಮುನಾ ರಾಣಿಯದ್ದು. ಆ ಅಗ್ರಿಮೆಂಟ್ನಲ್ಲಿ ಹಲವು ಆಕ್ಷೇಪಾರ್ಹ ಸಂಗತಿಗಳಿದ್ದದ್ದು ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಹಿಂದೆಯೇ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ನ ಕೆಲವೊಂದಷ್ಟು ಆಸಕ್ತಿಕರ ಅಂಶಗಳನ್ನು ನಾವು ಸುವರ್ಣ ನ್ಯೂಸ್ 24/7 ವೀಕ್ಷಕರಿಗೆ ಕೊಟ್ಟಿದ್ವಿ. ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅನ್ನೋದೇ ಸಾಕಷ್ಟು ಸಂಶಯಗಳನ್ನು ಹುಟ್ಟುಹಾಕುವಂಥ ಒಂದು ಅಗ್ರಿಮೆಂಟ್ ಅದು. ಶ್ವೇತಾ, ಬಹುಶಃ ನಿಮಗೂ ಕೂಡ ನೆನಪಿರಬಹುದು,
ಒಂದು ಸಂಶಯಾಸ್ಪದ ಸಂಗತಿ ಆಶ್ರಮದ ಒಳಗಡೆ ನಡೀತಿದೆ ಅನ್ನುವಂಥ ಎಲ್ಲ ಅನುಮಾನಗಳನ್ನು ಹುಟ್ಟಿ ಹಾಕೋದಕ್ಕೆ ಅದೊಂದು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಸಾಕಾಗಿತ್ತು. ಅದರಲ್ಲಿ ಇರುವಂಥ ಅಂಶಗಳಲ್ಲಿ ಕೆಲವನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ತುಂಬ ಆಶ್ಚರ್ಯ ಆಗ್ತಿರುವಂಥದ್ದು, ಆಶ್ರಮದಲ್ಲಿ ನಡೆಯುವಂಥ ಕೆಲವೊಂದು ಮೆಡಿಟೇಷನ್ ಕೋರ್ಸ್ಗಳಲ್ಲಿ, ಅಂದರೆ ಕೆಲವೊಂದು ಧ್ಯಾನಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳಲ್ಲಿ ಲೈಂಗಿಕ ಆಸಕ್ತಿ ಕೆರಳಿಸುವಂಥ ಸಾಹಿತ್ಯ ಮತ್ತು ದೃಶ್ಯಗಳನ್ನು ತೋರಿಸಲಾಗುತ್ತೆ. ಅದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನುವಂಥ ವಿಷಯಕ್ಕೆ ಆ ಆಶ್ರಮಕ್ಕೆ ಬಂದಿರುವಂಥ ಭಕ್ತರಿಂದ ಸೈನ್ ಹಾಕಿಸಿಕೊಂಡಿದ್ದಿರಬಹುದು. ಮತ್ತು ಆ ಭಕ್ತ ಅಂದರೆ ಬಂದಿರುವಂಥ ಭಕ್ತ ಯಾವ ದೇಶಕ್ಕೆ ಸಂಬಂಧಪಟ್ಟವನಾಗಿರ್ತಾನೋ, ಯಾವ ದೇಶದ ನಾಗರಿಕನಾಗಿರ್ತಾನೋ ಆ ದೇಶದಲ್ಲಿ ಆತನ ವಯಸ್ಸು ಪ್ರಾಪ್ತ ವಯಸ್ಕ ಅಂತ ಗುರುತಿಸಿಕೊಂಡಿರಬೇಕು. ಉದಾಹರಣೆಗೆ ಭಾರತ ದೇಶದಲ್ಲಿ ಪ್ರಾಪ್ತ ವಯಸ್ಕ ಅನ್ನಿಸಿಕೊಳ್ಳೋದು 18ನೇ ವಯಸ್ಸಿನಲ್ಲಿ. 18 ವಯಸ್ಸು ಭಾರತದ ಭಕ್ತರೇನಾದರೂ ಆ ಒಂದು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟಿಗೆ ಬರಬೇಕು ಅಂದರೆ ಅವರ ವಯಸ್ಸು 18 ದಾಟಿರಬೇಕು. ಅವರು ಲೈಂಗಿಕ ಆಸಕ್ತಿ ಕೆರಳಿಸುವಂತಹ ಸಾಹಿತ್ಯ ಮತ್ತು ದೃಶ್ಯಗಳನ್ನು ಕಾನೂನುಬದ್ಧವಾಗಿ ನೋಡೋದಕ್ಕೆ ಒಪ್ಪಿಗೆ ಪಡೆದಂಥವರಾಗಿರಬೇಕು. ಮತ್ತು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಹಿಳೆಯರು ಮತ್ತು ಪುರುಷರ ಜೊತೆ ಸಂಪರ್ಕಕ್ಕೆ ಬರಬಹುದು, ಅದಕ್ಕೂ ಕೂಡ ಒಪ್ಪಿಗೆ ಸೂಚಿಸಿ ಆ ಒಂದು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ಗೆ ಸೈನ್ ಹಾಕಿಸಿಕೊಳ್ಳಬೇಕಾಗಿತ್ತು. ಇಂಥ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ನಲ್ಲಿ ಒಪ್ಪಂದ ಮಾಡಿಕೊಳ್ತಾ ಇದ್ದದ್ದು ಜಮುನಾ ರಾಣಿ, ವೈಫ್ ಆಫ್ ಶ್ರೀ ನಿತ್ಯ ಸದಾನಂದ ಅನ್ನುವಂಥವರು. ನಿತ್ಯ ಸದಾನಂದ ಅವರು ನಿತ್ಯಾನಂದ ಅವರ ಅನುಯಾಯಿ. ಅವರ ಹೆಸರನ್ನು 6ನೇ ಆರೋಪಿಯನ್ನಾಗಿ ಈ ಒಂದು ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಶ್ವೇತಾ, ಇದನ್ನು ಹೊರತುಪಡಿಸಿದರೆ ಎಲ್ಲದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಇದು. ಬಹುಶಃ CIDಯ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥ ಅತಿ ದೊಡ್ಡ ಸಂಗತಿ, CIDಯ ತನಿಖೆ ಸಾಧಿಸಿರುವಂಥ ಅತಿ ದೊಡ್ಡ ಪ್ರಗತಿ ಅಂತಲೇ ಹೇಳಬೇಕಾಗುತ್ತೆ. ನಿತ್ಯಾನಂದ ಸ್ವಾಮಿಯವರು ಏನು ಚಿತ್ರನಟಿ ರಂಜಿತಾ ಜೊತೆಗಿನ CD ಹೊರಗೆ ಬಂದ ತಕ್ಷಣ ತಲೆ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಆ್ಯಕ್ಚುಲಿ ಈ ಒಂದು CD ಹೊರಗೆ ಬಂದಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಏನು ಮಹಾಕುಂಭಮೇಳ ನಡೀತಾ ಇತ್ತು ಹರಿದ್ವಾರದಲ್ಲಿ, ಮಹಾಕುಂಭಮೇಳದಲ್ಲಿ ಭಾಗವಹಿಸೋದಕ್ಕೆ ಅಂತ ನಿತ್ಯಾನಂದ ಸ್ವಾಮಿ ಹೋಗಿದ್ದರು. ಅಲ್ಲಿಂದ ಹಾಗೆ ಗಾಯಬಾಗಿಬಿಟ್ಟಿದ್ರು, ಅವರು ತಲೆ ತಪ್ಪಿಸಿಕೊಂಡಿದ್ದರು, ತಿಂಗಳ ಕಾಲ ತಲೆ ತಪ್ಪಿಸಿಕೊಂಡಿದ್ದರು. ಆ ನಂತರ ಅವರನ್ನು ಹುಡುಕಿದಂಥ CID ಅಧಿಕಾರಿಗಳು ಹಿಮಾಚಲ ಪ್ರದೇಶದ ಹತ್ರ ಅವರನ್ನು ಬಂಧಿಸಿ ಕರೆದುಕೊಂಡು ಬಂದಿದ್ದರು. ಈ ರೀತಿ ತಲೆ ತಪ್ಪಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ನಿತ್ಯಾನಂದ ಸ್ವಾಮಿಗಳು ಒಂದು ಫೋನ್ ಕರೆಯನ್ನು ಮಾಡ್ತಾರೆ. ಆ ಫೋನ್ ಕರೆ ಮಾಡಿದ್ದು ಮನೋಹರ್ ಶಿಂಧೆ ಅನ್ನುವಂಥ ಇವರ ಒಬ್ಬ ಅನುಯಾಯಿಗೆ. ಈ ಮನೋಹರ್ ಶಿಂಧೆ ರಿಟೈರ್ಡ್ ಪ್ರೊಫೆಸರ್. ಇವರು ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾದ ಅಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ರಿಟೈರ್ಡ್ ಆದಂಥ ಪ್ರೊಫೆಸರ್ ಇವರು ಮನೋಹರ್ ಶಿಂಧೆ. ಅವರಿಗೆ ಫೋನ್ ಮಾಡಿದಂಥ ನಿತ್ಯಾನಂದ ಸ್ವಾಮಿ ಕೆಲವೊಂದು ತಪ್ಪೊಪ್ಪಿಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು CID ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥ ಅಂಶ. ಶ್ವೇತಾ, ಆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ನಿತ್ಯಾನಂದ ಸ್ವಾಮಿಗಳು ಮನೋಹರ್ ಶಿಂಧೆ ಅವರಿಗೆ ಹೇಳ್ಕೊಳ್ತಾರೆ ಏನು ಅಂದರೆ, ಕೇವಲ ರಂಜಿತಾ ಒಬ್ಬರೇ ಅಲ್ಲ, ಅನೇಕ ಜನ ವಿವಾಹಿತ ಮಹಿಳೆಯರೊಂದಿಗೆ ನನಗೆ ಲೈಂಗಿಕ ಸಂಪರ್ಕಗಳಿವೆ ಅನ್ನುವಂಥ ಮಾತನ್ನು ಮನೋಹರ್ ಶಿಂಧೆ ಅವರಿಗೆ ಹೇಳಿಕೊಂಡಿದ್ದಾರೆ. ಈ ವಿಷಯ ಗೊತ್ತಾದ ನಂತರ CID ಅಧಿಕಾರಿಗಳು ಮನೋಹರ್ ಶಿಂಧೆ ಅವರನ್ನು ಸಂಪರ್ಕಿಸಿ ಅವರನ್ನು ಈ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನಿತ್ಯಾನಂದ ಸ್ವಾಮಿಯ ಪರಮ ಭಕ್ತರಾಗಿದ್ದಂಥ ಮನೋಹರ್ ಶಿಂಧೆ ಈ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. CID ಅಧಿಕಾರಿಗಳು ಅವರನ್ನು ಸಾಕಷ್ಟು ಸಲ ಭೇಟಿ ಮಾಡಿ ಸಮಾಲೋಚನೆ ನಡೆಸಿ ಇದು ಕೇವಲ ಹೇಳಿಕೆ, ಇದರಲ್ಲಿ ನೀವು ಆರೋಪಿಗಳಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಒಪ್ಪಿಕೊಂಡಂಥ ಮನೋಹರ್ ಶಿಂಧೆ CID ಅಧಿಕಾರಿಗಳ ಎದುರಿಗೆ ಹಾಜರಾಗಿ ನಿತ್ಯಾನಂದ ಸ್ವಾಮಿ ತಮ್ಮಲ್ಲಿ ಫೋನ್ ಮೂಲಕ ಏನೇನೆಲ್ಲ ಹೇಳಿಕೊಂಡ್ರು ಅನ್ನೋದರ ಬಗ್ಗೆ ಒಂದು ವಿವರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಕೂಡ ಈ ಒಂದು ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ CID ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಶ್ವೇತಾ, ಅಜಿತ್, ಈಗ ನಿತ್ಯಾನಂದ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಸುದ್ದಿ ಮಾಡಿದ್ದು ಅಂದ್ರೆ ರಾಸಲೀಲೆ ಪ್ರಕರಣದಿಂದ. ಈಗ ಸಲಿಂಗ ಕಾಮದಂಥ ಆರೋಪ ಕೇಳಿ ಬಂದಿರೋದಂಥದ್ದು. ಈ ಆರೋಪಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ. ಅಂದ್ರೆ ಯಾರ ಜೊತೆಗೆ ಸಲಿಂಗ ಕಾಮದ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು, ಅವ್ರೇನಾದ್ರೂ ಹೇಳಿಕೆ ಕೊಟ್ಟಿರೋದಾಗ್ಲಿ, ಕಂಪ್ಲೇಂಟ್ ಕೊಟ್ಟಿರೋದಾಗ್ಲಿ, ಆ ರೀತಿ ಆಗಿದೆಯಾ? ಇಡೀ ಪ್ರಕರಣಕ್ಕೆ ಈ ಆರೋಪ ಯಾವ ರೀತಿ ಟ್ವಿಸ್ಟ್ ಕೊಡುತ್ತೆ ಅಂತ? ಶ್ವೇತಾ, ನಾನು ಆಗಲೇ ಹೇಳಿದೆ, ಏನು ಈ ಒಂದು ಸಲಿಂಗ ಕಾಮದ ಆರೋಪ ಇದೆ. ಈ ಸಲಿಂಗ ಕಾಮದ ಆರೋಪದಲ್ಲಿ ಸಲಿಂಗ ಕಾಮದಲ್ಲಿ ನಿತ್ಯಾನಂದ ಸ್ವಾಮಿಯ ಜೊತೆ ಇದ್ದಂಥ ಹುಡುಗ ಆತ ನೇರವಾಗಿ ಬಂದು ಹೇಳಿಕೆ ಕೊಟ್ಟಿದ್ದಾನ, ಅದು ಕನ್ಫೆಷನ್ನ ಅಥವಾ ಇನ್ಯಾವುದೋ ಮೂಲದ ಮೂಲಕ CID ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಾಗಿದೆಯಾ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೂ ಇಲ್ಲ. ಆದರೆ CID ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿತ್ಯಾನಂದ ಸ್ವಾಮಿ ಸಲಿಂಗ ಕಾಮದಲ್ಲಿ ಕೂಡ ಭಾಗಿಯಾಗಿದ್ದರು ಅನ್ನುವಂಥ ವಿಷಯ. ಆದರೆ ಯಾರ ಜೊತೆಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಆ ವ್ಯಕ್ತಿಯ ಗುರುತನ್ನು ಇವರು ಮುಚ್ಚಿಟ್ಟಿದ್ದಾರೆ. ಅಂದರೆ
ಹೆಸರನ್ನು ಮತ್ತು ಅವರು ಕೆಲಸ ಮಾಡ್ತಿರಬಹುದಾದಂಥ ಹುದ್ದೆಯನ್ನು ನೇರವಾಗಿ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಆದರೆ ಒಂದು ವಿಷಯ ಮಾತ್ರ ಹೇಳಿದ್ದಾರೆ, ಆತ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ, PUCಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಂಥ ಹುಡುಗ. ಆನಂತರ ಆತ ಮುಂಬೈನ IITಯಲ್ಲಿ ಜಾಯಿನ್ ಆಗಿ ಅಲ್ಲಿ ಪದವಿಯನ್ನು ಪಡೆದು ಆನಂತರ ನಿತ್ಯಾನಂದ ಸ್ವಾಮಿಯ ಸಂಪರ್ಕಕ್ಕೆ ಬಂದಿರುವಂಥ ವ್ಯಕ್ತಿ ಅನ್ನೋದನ್ನು ಮಾತ್ರ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಆ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಇಲ್ಲ. ಈಗ ನಾವು ಚಾರ್ಜ್ ಶೀಟ್ನ ಪ್ರತಿಗೋಸ್ಕರ ಪ್ರಯತ್ನಿಸ್ತಾ ಇದ್ದೀವಿ ಶ್ವೇತಾ. ಪ್ರತಿ ನಮ್ಮ ಕೈಗೆ ಬಂದ ನಂತರ ಗೊತ್ತಾಗುತ್ತೆ ಏನು ಅಂದರೆ ಆ ವ್ಯಕ್ತಿಯೇ ಬಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನ ಅಥವಾ ಇನ್ಯಾರ್ದಾರು ಮೂಲಕ CID ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಾಗಿ ಅದನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಿದಾರಾ ಅನ್ನುವಂಥದ್ದು ಶ್ವೇತಾ. ಅಜಿತ್, ಇದರ ಜೊತೆಗೆ ಇದುವರೆಗೂ ನಡೆದಂತಹ ರಾಸಲೀಲೆ ಪ್ರಕರಣದ ತನಿಖೆ ಯಾವ ಹಂತ ತಲುಪಿದೆ? ಶ್ವೇತಾ, ಯಾವುದೇ ಒಂದು ತನಿಖೆಯಲ್ಲಿ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸೋದು ಅಂದರೆ ತನಿಖಾಧಿಕಾರಿ ಹೊಸ ವಿಷಯಗಳನ್ನು ತಮ್ಮ ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುತ್ತೆ. ಒಂದು ಚಾರ್ಜ್ ಶೀಟನ್ನು ಈಗಾಗಲೇ CID ಅಧಿಕಾರಿಗಳು ರಾಮನಗರ ಕೋರ್ಟ್ನಲ್ಲಿ ಸಲ್ಲಿಸಿದ್ರು. ಆ ಚಾರ್ಜ್ ಶೀಟ್ನಲ್ಲಿರುವಂಥ ವಿವರಗಳನ್ನು ಈಗಾಗಲೇ ನಾವು ಸುವರ್ಣ ನ್ಯೂಸ್ 24/7ನ ವೀಕ್ಷಕರಿಗೆ ತುಂಬ ಡಿಟೇಲ್ ಆಗಿ ಕೊಟ್ಟಿದ್ವಿ. ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರಬಹುದು, ಲೆನಿನ್ ಜೊತೆಗಿನ ಜಗಳಗಳ ವಿಷಯಗಳಾಗಿರಬಹುದು, ಮತ್ತು ಬೇರೆ ಬೇರೆ ಹೆಣ್ಣು ಮಕ್ಕಳು ಖುದ್ದಾಗಿ CID ಅಧಿಕಾರಿಗಳೆದುರಿಗೆ ಹಾಜರಾಗಿ ನೀಡಿದಂಥ ಹೇಳಿಕೆಗಳಿರಬಹುದು, ನಿತ್ಯಾನಂದ ಸ್ವಾಮಿಯ ಆಶ್ರಮದಲ್ಲಿ ಅಂದರೆ ಧ್ಯಾನಪೀಠಂನಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನು ಕಂಡು ಬೇಸತ್ತು ಅಲ್ಲಿಂದ ಹೊರಗೆ ಹೋದಂಥ ಅನೇಕ ಜನ ಭಕ್ತರ ಹೇಳಿಕೆಗಳಾಗಿರಬಹುದು. ಆ ಎಲ್ಲ ಹೇಳಿಕೆಗಳನ್ನು ಸೇರಿಸಿ CID ಅಧಿಕಾರಿಗಳು ಮೊದಲನೇ ಚಾರ್ಜ್ ಶೀಟನ್ನು ಕೊಟ್ಟಿದ್ದರು. ಆಲ್ರೆಡಿ ಆ ಚಾರ್ಜ್ ಶೀಟ್ ತುಂಬ ದೊಡ್ಡದಾಗಿತ್ತು, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅದು. ಆ ಚಾರ್ಜ್ ಶೀಟ್ ಕೊಟ್ಟ ನಂತರ ಈಗ ಅಡಿಷನಲ್ ಚಾರ್ಜ್ ಶೀಟನ್ನು CID ಪೊಲೀಸರು ಸಲ್ಲಿಸಿದ್ದಾರೆ. ಆ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಇರುವಂಥ 3 ಪ್ರಮುಖ ಮಾಹಿತಿಗಳನ್ನು ನಾವೀಗ ತೆಗೆದುಕೊಂಡು ಬಂದಿದ್ದೀವಿ. ಇದನ್ನು ಹೊರತುಪಡಿಸಿ ಮತ್ತೇನಾದರೂ ಆರೋಪಗಳು, ಪ್ರಮುಖ ಹೊಸ ಆರೋಪಗಳಿದೆಯಾ ಅನ್ನೋದನ್ನು ಅದು ಗೊತ್ತಾಗಬೇಕಾದ್ರೆ ಚಾರ್ಜ್ ಶೀಟ್ನ ಪ್ರತಿ ನಮಗೆ ಲಭ್ಯ ಆಗಬೇಕಾಗುತ್ತೆ ಶ್ವೇತಾ. ಅಜಿತ್, ಇದು ನಿತ್ಯಾನಂದನ ಆಶ್ರಮದಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನ ನೋಡಿದ್ರೆ ನಿಜಕ್ಕೂ ನಿತ್ಯಾನಂದನ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳಿಗೆ ಒಂದ್ ರೀತಿ ಪುಷ್ಟಿ ನೀಡುವಂತದ್ದಾಗಿರುತ್ತಾ ಅಂತ. ಯಾಕಂದ್ರೆ ಇಲ್ಲಿ ಒಂದು ಸರ್ತಿ ಕುಂಡಲಿನಿ ಯಾಗ ಅಂತಾರೆ, ಒಂದ್ ಸರ್ತಿ ಪಶ್ಚಾತ್ತಾಪಕ್ಕೆ ಅಂತ ಒಂದು ಥರದ ಯಾಗ ಮಾಡ್ತಾರೆ. ಕುಂಡಲಿನಿ ಯಾಗದ ದೃಶ್ಯಗಳನ್ನ ಕೂಡ ನಾವು ಸಾಕಷ್ಟು ಬಾರಿ ಸುವರ್ಣ ನ್ಯೂಸ್ನಲ್ಲಿ ನೋಡಿದ್ದೀವಿ, ಯಾವ ರೀತಿ ಕಾಣುತ್ತೆ, ಹುಚ್ಚೆದ್ದು ಕುಣಿಯುವಂಥದ್ದಾಗಲಿ. ಇಡೀ ಚಟುವಟಿಕೆಗಳನ್ನ ಗಮನಿಸಿದ್ರೆ ಆರೋಪಕ್ಕೆ ಪುಷ್ಟಿ ನೀಡುವಂಥದ್ದಿರುತ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಶ್ವೇತಾ, ಅದಕ್ಕೆ ಚಾರ್ಜ್ ಶೀಟ್ ಅಂತ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತೀವಿ, ಆರೋಪ ಪಟ್ಟಿ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತೀವಿ ಅಂದರೆ, ಯಾವುದೇ ಒಂದು ಪ್ರಕರಣ ಒಬ್ಬ ತನಿಖಾಧಿಕಾರಿಯ ಕೈಗೆ ಬಂದಾಗ ಆ ಪ್ರಕರಣದಲ್ಲಿ ಆತ ತನಿಖೆಯನ್ನು ನಡೆಸಿ ದಾಖಲಾಗಿರುವ ದೂರಿನಲ್ಲಿ ಸತ್ಯಾಂಶಗಳಿವೆ ಅನ್ನುವಂಥ ಮಾತನ್ನು ಕಂಡುಕೊಂಡಾದ ನಂತರ ಆತ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾನೆ. ಒಂದು ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಯಿತು ಅಂದರೆ ಅದರ ಅರ್ಥ ಬಂದಿರುವಂಥ ಆರೋಪದ ಬಗ್ಗೆ ತನಿಖಾಧಿಕಾರಿಯ ಸಹಮತ ಇದೆ, ತನಿಖಾಧಿಕಾರಿ ಒಪ್ಕೊಳ್ತಾರೆ ಇಂಥದ್ದೊಂದು ಒಂದು ಅಪರಾಧ ನಡೆದಿರೋದು ಹೌದು ಅನ್ನೋದನ್ನು ಒಪ್ಕೊಳ್ತಾರೆ ಅಂತ ಅರ್ಥ. ನಿತ್ಯಾನಂದ ಸ್ವಾಮಿಯ ವಿರುದ್ಧ CID ಅವರು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಏನು ದೂರುಗಳು ಬಂದಿದ್ವು, ಆ ದೂರುಗಳಲ್ಲಿ ಸತ್ಯಾಂಶಗಳಿದೆ ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ, ಒಂದು ವೇಳೆ ದೂರಿನಲ್ಲಿ ಸತ್ಯಾಂಶ ಇಲ್ಲದೆ ಇದ್ದರೆ CID ಪೊಲೀಸರು ಆವಾಗಲೇ ರಿಪೋರ್ಟ್ ಸಲ್ಲಿಸಬಹುದಾಗಿತ್ತು. ಅಂದರೆ ನಿತ್ಯಾನಂದ ಸ್ವಾಮಿ ನಿರಪರಾಧಿ ಅಂತ ಕೋರ್ಟಿಗೆ ರಿಪೋರ್ಟನ್ನು ಸಲ್ಲಿಸಬೇಕಾಗಿತ್ತು. ಆದರೆ ಶ್ವೇತಾ, ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಆಗ ಬಂದಿರುವಂಥ ಆರೋಪಗಳ ಬಗ್ಗೆ ತನಿಖಾಧಿಕಾರಿಗಳು ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂಥದ್ದು. ಮೊದಲನೇ ಆರೋಪ ಪಟ್ಟಿಯ ನಂತರ ಕೂಡ, ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರ ಕೂಡ ತನಿಖಾಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆ ಮುಂದುವರಿಸಿರುತ್ತೆ. ಆ ಮೊದಲನೇ ಆರೋಪ ಪಟ್ಟಿ ಸಲ್ಲಿಸಿದ ನಂತರ ಏನು ಹೊಸ ವಿಷಯಗಳ ಬೆಳಕಿಗೆ ಬರುತ್ತೆ, ಹೊಸ ಸಾಕ್ಷಿಗಳು ಕಂಡು ಬರುತ್ತೆ, ಹೊಸ ವ್ಯಕ್ತಿಗಳ ವಿರುದ್ಧ ಆರೋಪಗಳು ಬರುತ್ತೆ, ಆ ಆರೋಪಗಳನ್ನೆಲ್ಲ ಕೋರ್ಟಿಗೆ ಸಲ್ಲಿಸೋದು ಅಡಿಷನಲ್ ಚಾರ್ಜ್ ಶೀಟ್ ಮೂಲಕ. ಅಂಥದ್ದೊಂದು ಅಡಿಷನಲ್ ಚಾರ್ಜ್ ಶೀಟ್ನ ಈಗ CID ಅಧಿಕಾರಿಗಳು ರಾಮನಗರ ಕೋರ್ಟಿಗೆ ಸಲ್ಲಿಸಿದ್ದಾರೆ ಶ್ವೇತಾ. ಧನ್ಯವಾದ ಅಜಿತ್ ಎಲ್ಲ ಮಾಹಿತಿಗಾಗಿ. ಚಿತ್ರನಟಿ ರಂಜಿತಾ ಜೊತೆಗಿನ ರಾಸಲೀಲೆ ಪ್ರಕರಣದಿಂದ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಂಥ ಸ್ವಾಮಿ ನಿತ್ಯಾನಂದನ ವಿರುದ್ಧ ಈಗ CID ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಕೇಳಿ ಬಂದಿದ್ದಂತಹ ಆರೋಪ ಅಂತಿಂತದ್ದಲ್ಲ, ನಿಜಕ್ಕೂ ಸಲಿಂಗಕಾಮ, ಒತ್ತಾಯದ ಸಲಿಂಗಕಾಮದ ಆರೋಪ ಈಗ ನಿತ್ಯಾನಂದನ ವಿರುದ್ಧ ಕೇಳಿ ಬಂದಿರುವಂಥದ್ದು. ಜೊತೆಗೆ ನಿತ್ಯಾನಂದನ ಟ್ರಸ್ಟಿ ವಿರುದ್ಧವೂ ಕೂಡ ಕಂಪ್ಲೇಂಟ್ ದಾಖಲಿಸಲಾಗಿದೆ. ಈಗಾಗಲೇ ರಾಸಲೀಲೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ CID ಪೊಲೀಸರು ಈ ರೀತಿ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂದ ಮೇಲೆ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಸಾಕಷ್ಟು ಚಟುವಟಿಕೆಗಳು ನಡೆದಿವೆ. ಅವರು ಕನ್ವಿನ್ಸ್ ಆಗಿದ್ದಾರೆ. ಹೀಗಾಗಿ ಇಂತಹ ಒಂದು ಆರೋಪ ಪಟ್ಟಿಯನ್ನ ಈಗ ಸಲ್ಲಿಸಿದ್ದಾರೆ.